ನಿಮ್ಮಿಂದ ಇಂಗ್ಲೀಷಲ್ಲಿ ಫ್ಲೂಯೆಂಟಾಗಿ ಮತ್ತು ಕಾನ್ಫಿಡೆಂಟಾಗಿ ಮಾತಾಡೋಕೆ ಆಗ್ದಿರೋದು ಕಾರಣ ಗೊತ್ತಾ? ದ ರೀಸನ್ ಈಸ್ ವರ್ಬ್ಸ್. ಸೊ ಈ ವಿಡಿಯೋಲಿ ನಾನು ನಿಮಗೆ ವರ್ಬ್ಸ್ ಅಂದರೆ ಏನು, ಅದರ ಡೆಫಿನೇಷನ್, ಫಂಕ್ಷನ್ಸ್, ಟೈಪ್ಸ್ ಆಫ್ ವರ್ಬ್ಸ್ ಬಗ್ಗೆ ಡೀಟೇಲಾಗಿ ಬಂದು ತಿಳಿಸ್ಕೊಡ್ತೀನಿ. ಸೊ ವಾಚ್ ದಿಸ್ ವಿಡಿಯೋ ಟಿಲ್ ದಿ ಎಂಡ್. You will get all the details about these verbs, and if you understand this verbs concept, it will help you to understand all other grammar topics very easily. So main ಆಗಿ ಬಂದು ನಿಮಗೆ ಇಂಗ್ಲೀಷಲ್ಲಿ ಇರ್ತಾರೆ ಟೆನ್ಸಸ್, ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್, ಅಂಡ್ ಸಬ್ ಟೆನ್ಸಸ್ ಲೈಕ್ ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್, ಸಿಂಪಲ್ ಫ್ಯೂಚರ್, ಕಂಟಿನ್ಯೂಸ್ ಟೆನ್ಸಸ್, ಪರ್ಫೆಕ್ಟ್ ಟೆನ್ಸಸ್, ಇದೆಲ್ಲ ನಿಮ್ಗೆ ಅರ್ಥ ಆಗಬೇಕಂದ್ರೆ ವಿ ಶುಡ್ ನೋ ಅಬೌಟ್ ದಿಸ್ ವರ್ಬ್ಸ್. ಸೊ ವರ್ಬ್ಸ್ ಬಗ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲದ ಕಾರಣದಿಂದ ದೇ ಆರ್ ಸ್ಟ್ರಗ್ಲಿಂಗ್ ಟು ಅಂಡರ್ಸ್ಟ್ಯಾಂಡ್ ಇಂಗ್ಲೀಷ್ ಗ್ರಾಮರ್. So let us understand what you mean by these verbs and its functions and types. Okay. So before I start this video, if you are new to my channel, please subscribe to my channel and also press the bell icon. You will get notifications when I upload new videos. Okay, come on friends, let us understand what you mean by verbs first. ಸೊ ಮೊದಲನೇದಾಗಿ ವರ್ಬ್ಸ್ ಅಂದರೆ ಡೆಫಿನೇಷನ್ ತಿಳ್ಕೊಳ್ಳೋಣ. ಸೊ ನಮಗೆ ಕನ್ನಡ ಲ್ಯಾಂಗ್ವೇಜಲ್ಲಿ ಕೂಡ ವರ್ಬ್ಸ್ ಇದೆ. ನಮ್ಮ ಕನ್ನಡ ಲ್ಯಾಂಗ್ವೇಜಲ್ಲಿ ವರ್ಬ್ಸ್ ನಾವು ಒಂದು ಕ್ರಿಯಾಪದಗಳು ಅಂತ ಕರಿತೀವಿ. ಕ್ರಿಯಾಪದಗಳು ಅಂದರೆ ಕೆಲಸವನ್ನು ತಿಳಿಸೋಂಥ ಪದಗಳು. ಸೊ ಇಫ್ ಯು ಟೇಕ್ ದಿಸ್ ಎಕ್ಸಾಂಪಲ್ಸ್, ಬಾ, ಹೋಗು, ತಗೋ, ಊಟ ಮಾಡು, ಮಲಗು, ತಿನ್ನು, ಮಾತಾಡು, ಆಟ ಆಡು, ಬರಿ, ಈ ಥರ ಪದಗಳು ನಾವು ಕನ್ನಡದಲ್ಲಿ ಕ್ರಿಯಾಪದಗಳಂತ ಕರಿತೀವಲ್ಲ. ಸೊ ಅದೇ ರೀತಿಯಾಗಿ ಇಂಗ್ಲೀಷಲ್ಲಿ ದ ವರ್ಡ್ಸ್ ವಿಚ್ ರೆಫರ್ ಆ್ಯಕ್ಷನ್, ಕೆಲಸವನ್ನು ತಿಳಿಸೋಂಥ ಪದಗಳು ನಾವು ಇಂಗ್ಲೀಷಲ್ಲಿ ವರ್ಬ್ಸ್ ಅಂತ ಕರಿತೀವಿ. ಇಫ್ ಯು ಟೇಕ್ ದಿಸ್ ಎಕ್ಸಾಂಪಲ್, ಗೋ, ಕಮ್, ಟೇಕ್, ಸಿಂಗ್, ಡ್ಯಾನ್ಸ್, ರೈಟ್, ಈಟ್, ಈ ಥರ ಪದಗಳನ್ನ ವರ್ಬ್ಸ್ ಅಂತ ಕರಿತೀವಿ. ಆ್ಯಂಡ್ ಇದು ಮಾತ್ರ ಅಲ್ಲ, ಇಂಗ್ಲೀಷಲ್ಲಿ ದ ವರ್ಡ್ಸ್ ವಿಚ್ ರೆಫರ್ ಸ್ಟೇಟ್ ಆಫ್ ಬೀಯಿಂಗ್, ಅಂದರೆ ನಮ್ಮ ಸ್ಥಿತಿಯನ್ನು ತಿಳಿಸೋಂಥ ಪದಗಳನ್ನು ಕೂಡ ನಾವು ವರ್ಬ್ಸ್ ಅಂತ ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಒನ್ ಮೋರ್ ಡೆಫಿನೇಷನ್, ದ ವರ್ಡ್ಸ್ ವಿಚ್ ರೆಫರ್ ಪೊಸೆಷನ್, ಅಂದರೆ ಓನರ್ಶಿಪ್ನ ತಿಳಿಸೋಂಥ ಪದಗಳನ್ನು ಕೂಡ ನಾವು ವರ್ಬ್ಸ್ ಅಂತ ಅರ್ಥ ಮಾಡ್ಕೋಬೇಕು. ಸೊ ಇಂಗ್ಲೀಷಲ್ಲಿರೋಂಥ ವರ್ಬ್ಸ್ ಕಾನ್ಸೆಪ್ಟ್ಗೆ 3 ಫಂಕ್ಷನ್ಸ್ ಇದೆ. ಫಸ್ಟ್ ಒನ್ ಈಸ್ ಆ್ಯಕ್ಷನ್, ಸೆಕೆಂಡ್ ಒನ್ ಈಸ್ ಸ್ಟೇಟ್ ಆಫ್ ಬೀಯಿಂಗ್, ಥರ್ಡ್ ಒನ್ ಈಸ್ ಪೊಸೆಷನ್. ಆ್ಯಕ್ಷನ್ ಅಂದರೆ ಕೆಲಸವನ್ನು ತಿಳಿಸೋಂಥ ಪದಗಳು, ಸ್ಟೇಟ್ ಆಫ್ ಬೀಯಿಂಗ್ ಅಂದರೆ ಸ್ಥಿತಿಯನ್ನು, ಅಂದರೆ ನಮ್ಮ ಪೊಸಿಷನ್ನ ತಿಳಿಸೋಂಥ ಪದಗಳನ್ನ ನಾವು ಸ್ಟೇಟ್ ಆಫ್ ಬೀಯಿಂಗ್ ಅಂತ ಕರಿತೀವಿ. ಥರ್ಡ್ ಒನ್ ಪೊಸೆಷನ್, ಅಂದರೆ ಓನರ್ಶಿಪ್ನ ತಿಳಿಸೋಂಥ ಪದಗಳನ್ನು ಕೂಡ ನಾವು ಬಂದು ವರ್ಬ್ಸ್ ಅಂತ ಅರ್ಥ ಮಾಡ್ಕೋಬೇಕು. ಸೊ ಹಿಯರ್ ಐ ಹ್ಯಾವ್ ಗಿವನ್ 3 ಎಕ್ಸಾಂಪಲ್ ಸೆಂಟೆನ್ಸಸ್. ಈ 3 ಎಕ್ಸಾಂಪಲ್ ಸೆಂಟೆನ್ಸ್ ನಾನು ಬಂದು ವರ್ಬ್ಸ್ ಯೂಸ್ ಮಾಡಿದ್ದೀನಿ. ಸೊ ರಿಮೆಂಬರ್ ಫ್ರೆಂಡ್ಸ್, ನೀವು ಇಂಗ್ಲೀಷಲ್ಲಿ ಯಾವುದೇ ಒಂದು ಸೆಂಟೆನ್ಸ್ ತಗೊಳ್ಳಿ, ನೀವು ಮಾತಾಡುವಾಗಿರ್ಬೋದು, ಬರೆಯುವಾಗ ಮತ್ತು ಓದುವಾಗ, ಯು ಟೇಕ್ ಎನಿ ಸೆಂಟೆನ್ಸ್ ಇನ್ ಇಂಗ್ಲೀಷ್, ಈಚ್ ಆ್ಯಂಡ್ ಎವ್ರಿ ಸೆಂಟೆನ್ಸ್ ವಿಲ್ ಹ್ಯಾವ್ ಎ ವರ್ಬ್. ಪ್ರತಿಯೊಂದು ಸೆಂಟೆನ್ಸಲ್ಲಿ ಬಂದು ಓ ಬೇರೆ ಇರುತ್ತೆ. ಓ ಇಲ್ಲದೆ ನಾವು ಬಂದು ಸೆಂಟೆನ್ಸ್ ಮೇಕ್ ಮಾಡೋಕ್ಕಾಗಲ್ಲ. ಸೊ ಈ ಬರೆದಿರೋ ಸೆಂಟೆನ್ಸಲ್ಲಿ ನಿಮಗೆ ನಾನು ವರ್ಬ್ಸ್ ಯೂಸ್ ಮಾಡಿ ಮಾತಾಡಿದ್ದೀನಿ. ಸೊ ಇಲ್ಲಿ ಕೊಟ್ಟಿರೋಂಥ ಸೆಂಟೆನ್ಸ್ಗಳನ್ನ ನಾನು ವರ್ಬ್ಸ್ ಯೂಸ್ ಮಾಡಿದ್ದೀನಿ. ಸೊ ಇಫ್ ಯು ಟೇಕ್ ದಿಸ್ ಎಕ್ಸಾಂಪಲ್, ಐ ಗೋ ಟು ಆಫೀಸ್ ಡೈಲಿ. ಈ ಸೆಂಟೆನ್ಸಲ್ಲಿ ದ ವರ್ಡ್ ಗೋ ಈಸ್ ದ ವರ್ಬ್. ಗೋ ಅಂದರೆ ಹೋಗೋದು, ಹೋಗೋದು ಒಂದು ಕೆಲಸ ಅಲ್ವಾ, ಅದಕ್ಕೆ ಇದನ್ನ ವರ್ಬ್ ಅಂತ ಅರ್ಥ ಮಾಡ್ಕೋಬೇಕು. ಸೊ ಇಟ್ ಈಸ್ ರೆಫರಿಂಗ್ ಆ್ಯಕ್ಷನ್, ಅದರಿಂದ ನಾವು ಇದನ್ನ ವರ್ಬ್ ಅಂತ ಅರ್ಥ ಮಾಡ್ಕೋಬೇಕು. ಸೆಕೆಂಡ್ ಸೆಂಟೆನ್ಸ್, ಶಿ ಈಸ್ ಅಟ್ ಹೋಮ್, ಅವಳು ಮನೇಲಿದ್ದಾಳೆ. ಇನ್ ದಿಸ್ ಸೆಂಟೆನ್ಸ್ ದ ವರ್ಡ್ ಈಸ್ ದ ವರ್ಬ್. ಈಸ್ ಅನ್ನೋದು ಬಂದು ವರ್ಬ್ ಅಂತ ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಹಿಯರ್ ದ ವರ್ಡ್ ಈಸ್ ಇಸ್ ನಾಟ್ ರೆಫರಿಂಗ್ ಎನಿ ಆ್ಯಕ್ಷನ್, ಬಟ್ ಇಟ್ ಈಸ್ ರೆಫರಿಂಗ್ ಸ್ಟೇಟ್ ಆಫ್ ಬೀಯಿಂಗ್, ಪೊಸಿಷನ್ ತಿಳಿಸ್ತಾ ಇದೆ. ಅವಳು ಮನೇಲಿ ಇದ್ದಾಳೆ. ಸೊ ಇಲ್ಲಿ ಬಂದು ನಾವು ಅವಳು ಏನು ಕೆಲಸ ಮಾಡ್ತಾ ಇದ್ದಾಳೆ ಅಂತ ನಾನು ತಿಳಿಸ್ತಾ ಇಲ್ಲ, ಅವಳು ಎಲ್ಲಿದ್ದಾಳೆ, ಅವಳ ಸ್ಥಿತಿ ಹೇಗಿದೆ ಅಂತ ಮಾತಾಡ್ತಾ ಇದ್ದೀನಿ. ಅದಕ್ಕೆ ಇದನ್ನು ನಾವು ಸ್ಟೇಟ್ ಆಫ್ ಬೀಯಿಂಗ್ ಅಥವಾ ಪೊಸಿಷನ್ ಅಂತ ಅರ್ಥ ಮಾಡ್ಕೋಬೇಕು. ಅವಳು ಮನೇಲಿದ್ದಾಳೆ, ನಾನು ಆಫೀಸಲ್ಲಿದ್ದೀನಿ, ಅದು ಚೆನ್ನಾಗಿ ನೆನ್ನೆ ಬೆಂಗಳೂರಲ್ಲಿದ್ದೆ, ನಾನು ನಾಳೆ ಚೆನ್ನೈನಲ್ಲಿ ಇರ್ತೀನಿ. ಸೊ ಈ ರೀತಿಯಾಗಿ ನಾವು ನಮ್ಮ ಪೊಸಿಷನ್ ಬಗ್ಗೆ ಮಾತಾಡ್ತೀವಿ. ಆವಾಗ ಕೆಲವೊಂದು ಪದಗಳನ್ನ ಯೂಸ್ ಮಾಡಬೇಕಾಗುತ್ತೆ. ಆ ಥರ ಪದಗಳನ್ನ ಕೂಡ ನಾವು ಒಂದು ವರ್ಬ್ಸ್ ಅಂತ ಅರ್ಥ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಯು ಸಿ ದಿಸ್ ಎಕ್ಸಾಂಪಲ್, ಐ ಹ್ಯಾವ್ ಎ ಲ್ಯಾಪ್ಟಾಪ್. ನನ್ನ ಹತ್ರ ಒಂದು ಲ್ಯಾಪ್ಟಾಪ್ ಇದೆ, ಅಂದರೆ ನಾನು ಒಂದು ಲ್ಯಾಪ್ಟಾಪ್ನ ಹೊಂದಿದ್ದೀನಿ. ಇಟ್ ಮೀನ್ಸ್ ಐ ಆಮ್ ದ ಓನರ್ ಆಫ್ ದ ಲ್ಯಾಪ್ಟಾಪ್. ಓಕೆ, ಐ ಹ್ಯಾವ್ ಎ ಲ್ಯಾಪ್ಟಾಪ್. ಸೊ ಇಲ್ಲಿ ಹ್ಯಾವ್ ಅನ್ನೋದು ಬಂದು ಪೊಸೆಷನ್ ತಿಳಿಸ್ತಾ ಇದೆ. ಇಟ್ ಇಸ್ ನಾಟ್ ರೆಫರಿಂಗ್ ಆ್ಯಕ್ಷನ್, ಇಟ್ ಇಸ್ ನಾಟ್ ರೆಫರಿಂಗ್ ಸ್ಟೇಟ್ ಆಫ್ ಬೀಯಿಂಗ್, ಬಟ್ ಇಟ್ ಇಸ್ ರೆಫರಿಂಗ್ ಪೊಸೆಷನ್. ಸೊ ಈ ಥರ ಓನರ್ಶಿಪ್ ತಿಳಿಸೋಂಥ ಪದಗಳನ್ನು ಕೂಡ ನಾವು ಬಂದು ವರ್ಬ್ಸ್ ಅಂತ ಅರ್ಥ ಮಾಡ್ಕೋಬೇಕು. ನಿಮಗೆ ವರ್ಬ್ಸ್ ಅಂದರೆ ಡೆಫಿನೇಷನ್ ಗೊತ್ತಾಯ್ತಲ್ವಾ? ವರ್ಬ್ಸ್ ಅನ್ನೋದು ಬಂದು ದೇ ರೆಫರ್ ಆ್ಯಕ್ಷನ್, ಸ್ಟೇಟ್ ಆಫ್ ಬೀಯಿಂಗ್ ಆ್ಯಂಡ್ ಪೊಸೆಷನ್. ಓಕೆ, ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಟೈಪ್ಸ್ ಆಫ್ ವರ್ಬ್ಸ್. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ತುಂಬ ಜನಕ್ಕೆ ಇಂಗ್ಲೀಷಲ್ಲಿ ಬಂದು ವರ್ಬ್ಸ್ ಅಂದರೆ ಕ್ರಿಯಾಪದ ಅಂತ ಗೊತ್ತಿರುತ್ತೆ, ಬಟ್ ಅದರಲ್ಲಿರೋಂಥ ಟೈಪ್ಸ್ ಆಫ್ ವರ್ಬ್ಸ್ ಬಗ್ಗೆ ಗೊತ್ತಿರಲ್ಲ. ಸೊ ದಟ್ಸ್ ವೈ ಯು ಆರ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಇಂಗ್ಲೀಷ್ ಗ್ರಾಮರ್ ವೆರಿ ಈಸಿಲಿ. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಟೈಪ್ಸ್ ಆಫ್ ವರ್ಬ್ಸ್. ಟೈಪ್ಸ್ ಆಫ್ ವರ್ಬ್ಸಲ್ಲಿ ಫಸ್ಟ್ ಒನ್ ಮೇನ್ ವರ್ಬ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಸೊ ಮೇನ್ ವರ್ಬ್ಸ್ ಅಂದರೆ ಏನಪ್ಪ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ವರ್ಬ್ಸ್. ಸೊ ನಾವು ಇಂಗ್ಲೀಷಲ್ಲಿ ಯೂಸ್ ಮಾಡೋಂಥ ಎಲ್ಲ ವರ್ಬ್ಸ್ನ ಬಂದು ಮೇನ್ ವರ್ಬ್ಸ್ ಅಂತ ಕರಿಬೋದು. ಎಕ್ಸೆಪ್ಟ್ ದಿಸ್ ಮೋಡಲ್ ವರ್ಬ್ಸ್ ಬಿಟ್ಟು ಇನ್ನೆಲ್ಲ ವರ್ಬ್ಸ್ ಮೇನ್ ವರ್ಬ್ಸ್ ಆಗಿ ಯೂಸ್ ಮಾಡ್ಕೋಬೋದು. ಸೊ ಮೇನ್ ವರ್ಬ್ಸಲ್ಲಿ ಬಂದು ನಮಗೆ 5 ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಮೇನ್ ವರ್ಬ್ಸ್ ಬರುತ್ತೆ. ಅದು ಯಾವುದಂದರೆ V1, V2, V3, V1 plus S, V1 plus ING. ಆ್ಯಕ್ಚುಲಿ ದಿಸ್ V1, V2, V3 ದಿಸ್ ಆರ್ ದ ಶಾರ್ಟ್ ನೇಮ್ಸ್. ನಿಮ್ಗೆ ಈಸಿಗೆ ಅರ್ಥ ಆಗಬೇಕಂತ ಕೊಟ್ಟಿದ್ದೀನಿ ಇಲ್ಲಿ. ಆ್ಯಕ್ಚುಲಿ ಇದು ಬಂದು ರಿಯಲ್ ನೇಮ್ಸ್ ಬಂದು ಗ್ರಾಮರಲ್ಲಿ. V1ನ ಬಂದು ನಾವು ರೂಟ್ ವರ್ಬ್ಸ್ ಇಲ್ಲಾಂದರೆ ಬೇಸ್ ವರ್ಬ್ಸ್ ಅಂತ ಅರ್ಥ ಮಾಡ್ಕೋಬೇಕು. ಸೆಕೆಂಡ್ V2ನ ಬಂದು ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ಅಥವಾ ಪಾಸ್ಟ್ ಸಿಂಪಲ್ ಅಂತ ಕರಿತೀವಿ. ಯಾಕಂದರೆ ಈ V2 ವರ್ಬ್ನ ನಾವು ಬಂದು ಪಾಸ್ಟ್ ಬಗ್ಗೆ ಮಾತಾಡುವಾಗ ಸಿಂಪಲ್ ಪಾಸ್ಟ್ ಅಂತ ಒಂದು ಟೆನ್ಸ್ ಐತೆ. ಟೋಟಲಾಗಿ ಬಂದು ನಮಗೆ 12 ಟೆನ್ಸಸ್ ಇದೆ ಇಂಗ್ಲೀಷಲ್ಲಿ. ಅದರಲ್ಲಿ ಸಿಂಪಲ್ ಪಾಸ್ಟ್ ಅಂತ ಒಂದು ಟೆನ್ಸ್ ಐತೆ. ಆ ಟೆನ್ಸಲ್ಲಿ ಮಾತ್ರ ಈ V2 ವರ್ಬ್ನ ಯೂಸ್ ಮಾಡ್ತೀವಿ. ಅದರಿಂದ ಇದಕ್ಕೆ ಹೆಸರು ಸಿಂಪಲ್ ಪಾಸ್ಟ್ ಟೆನ್ಸ್ ಅಥವಾ ಪಾಸ್ಟ್ ಸಿಂಪಲ್ ಅಂತ ಕರಿಬೋದು ಗ್ರಾಮರಲ್ಲಿ. ಓಕೆ, ನೆಕ್ಸ್ಟ್ ಒನ್ V3. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ತುಂಬ ಜನ ಈ V3ನ ಬಂದು ಫ್ಯೂಚರ್ ಟೆನ್ಸ್ ಅಂತ ಅರ್ಥ ಮಾಡ್ಕೊಬಿಡ್ತಾರೆ. ಆ್ಯಕ್ಚುಲಿ ಇಟ್ ಈಸ್ ಯೂಸ್ಡ್ ಇನ್ ಫ್ಯೂಚರ್ ಟೆನ್ಸ್. ಅಟ್ ದ ಸೇಮ್ ಟೈಮ್ ವಿ ಕ್ಯಾನ್ ಯೂಸ್ ದಿಸ್ V3 ಇನ್ ಆಲ್ ದ ಟೆನ್ಸಸ್. ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಎಲ್ಲ ಟೆನ್ಸಲ್ಲಿ ಯೂಸ್ ಮಾಡ್ಕೋಬೋದು. ಇದಕ್ಕೆ ಗ್ರಾಮರಲ್ಲಿ ಬಂದು ಹೆಸರು ನೋಡಿದ್ರೆ ಪಾಸ್ಟ್ ಪಾರ್ಟಿಸಿಪಲ್ ಅಂತ ಕರಿತೀವಿ. ವಿ ಕ್ಯಾನ್ ಯೂಸ್ ದಿಸ್ V3 ವರ್ಬ್ ಇನ್ ಆಲ್ ದ ಟೆನ್ಸಸ್.
ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಎಲ್ಲ ಟೆನ್ಸಲ್ಲಿ ಯೂಸ್ ಆಗುತ್ತೆ. ಇದು ಯಾವಾಗ ಯೂಸ್ ಮಾಡಬೇಕು, ಇದು ಏನು ಅರ್ಥ ಬರುತ್ತೆ ಅಂತ ನಾನು ನಿಮಗೆ ಟೆನ್ಸಸ್ ಕ್ಲಾಸಲ್ಲಿ ನಿಮಗೆ ಡೀಟೇಲ್ಗೆ ಹೇಳ್ಕೊಡ್ತೀನಿ. ನೆಕ್ಸ್ಟ್ V1+S. V1+S ಅನ್ನೋದು ಏನಪ್ಪ ಅಂದರೆ V1 V1+S ತುಂಬ ಸೇಮ್ ಆ್ಯಕ್ಚುಲಿ V1 ವರ್ಬ್ಸಿಂದ ನಾವು ಬಂದು V1+S ಕ್ರಿಯೇಟ್ ಮಾಡ್ತೀವಿ. ಸಿ ಗೋ ಗೋಸ್, ಕಮ್ ಕಮ್ಸ್, ಸ್ಪೀಕ್ ಸ್ಪೀಕ್ಸ್, ಪ್ಲೇ ಪ್ಲೇಸ್. V1ಗೆ ನಾನು ಬರೀ ಎಸ್ ಆ್ಯಡ್ ಮಾಡಿದ್ದೀನಿ, ಅದಕ್ಕೆ ದೇ ಬಿಕಮ್ V1+S. ಸಮ್ ಟೈಮ್ ES ಆ್ಯಡ್ ಮಾಡ್ತೀನಿ ನೋಡಿ, ಗೋಸ್ಗೆ ES ಆ್ಯಡ್ ಮಾಡಿದ್ದೀನಿ. ಕೆಲವೊಂದು ವರ್ಬ್ಸ್ಗೆ ಒಂದು IS ಆ್ಯಡ್ ಮಾಡಬೇಕಾಗುತ್ತೆ, ಕೆಲವೊಂದು ವರ್ಬ್ಸ್ಗೆ ಮೋಸ್ಟ್ ಆಫ್ ವರ್ಬ್ಸ್ಗೆ ಎಸ್ ಮಾತ್ರ ಆ್ಯಡ್ ಮಾಡ್ತೀವಿ, ಕೆಲವೊಂದು ವರ್ಬ್ಸ್ಗೆ ES, ಕೆಲವೊಂದು ವರ್ಬ್ಸ್ಗೆ IS ಆ್ಯಡ್ ಮಾಡಬೇಕಾಗುತ್ತೆ. ಅದು ಯಾವಾಗ ಆ್ಯಡ್ ಮಾಡಬೇಕು ಅನ್ನೋದನ್ನ ಅದೊಂದು ಸಪ್ರೇಟ್ ವಿಡಿಯೋ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ V1 V1+S ಎರಡು ಒಂದೇ ಅರ್ಥನೇ, ಬಟ್ ಡಿಫ್ರೆನ್ಸ್ ಇದೆ. ಯಾವಾಗ V1 ಯೂಸ್ ಮಾಡಬೇಕು, ಯಾವಾಗ V1+S ವರ್ಬ್ಸ್ ಅಂದರೆ ಗೋನ ಪದ ಯಾವಾಗ ಯೂಸ್ ಮಾಡಬೇಕು, ಗೋಸನ ಪದ ಯಾವಾಗ ಯೂಸ್ ಮಾಡಬೇಕು ಅನ್ನೋದು ನಿಮಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ಸದ್ಯಕ್ಕೆ V1 ಅನ್ನೋದು ಗೋ ಅನ್ನೋದು V1, ಗೋಸ್ ಅನ್ನೋದು V1+. ಇದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಂತ ಒಂದು ಕಾನ್ಸೆಪ್ಟ್ ಇದಕ್ಕೆ ಹೆಸರಿದೆ. ಐ ವಿಲ್ ಟೀಚ್ ಇನ್ ಎ ಸಪ್ರೇಟ್ ವಿಡಿಯೋ. ನೆಕ್ಸ್ಟ್ ಒನ್ V1+ing. ಈ V1+ing ನಾವು ಬಂದು ಇಂಗ್ಲೀಷ್ ಗ್ರಾಮರಲ್ಲಿ ಬಂದು ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತ ಕರಿತೀವಿ. ಇದು ತುಂಬ ಇಂಪಾರ್ಟೆಂಟ್, ಲೈಕ್ V3 ಥರನೇ. ಸೊ ಇದು ನಾವು ಬಂದು ಕಂಟಿನ್ಯೂಸ್ ಟೆನ್ಸಸ್ ಮತ್ತು ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಹೆಚ್ಚಾಗಿ ಯೂಸ್ ಮಾಡ್ತೀವಿ. ಮತ್ತು ಈ ing ವರ್ಬ್ಸ್ನ ಬಂದು ಜರಂಡಾಗಿ ಯೂಸ್ ಮಾಡ್ತೀವಿ. ಜರಂಡ್ ಒಂದು ಕಾನ್ಸೆಪ್ಟ್ ಇದೆ, ಅದರಲ್ಲಿ ಕೂಡ ನಾವು ಇದನ್ನು V1+ing ವರ್ಬ್ಸ್ ಯೂಸ್ ಮಾಡ್ತೀವಿ. ಸೊ ವೆನ್ ಐ ಟೀಚ್ ಯು ದೋಸ್ ಟಾಪಿಕ್ಸ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಕ್ಲಿಯರ್ಲಿ. ಸೊ ದಿಸ್ ಆಲ್ ಅಬೌಟ್ ದ 5 ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಮೇನ್ ವರ್ಬ್ಸ್. ಇವೆಲ್ಲನೂ ಮೇನ್ ವರ್ಬ್ಸ್. ನಾನು ಕೆಲವೊಂದು ಎಕ್ಸಾಂಪಲ್ ಬರ್ತೀನಿ ನೋಡಿ. ಗೋ, ವೆಂಟ್, ಗಾನ್, ಗೋಸ್ ಗೋಯಿಂಗ್, ಕಮ್ ಕೇಮ್, ಕಮ್ಸ್ ಕಮಿಂಗ್, ಸ್ಪೀಕ್ ಸ್ಪೋಕ್, ಸ್ಪೋಕನ್ಸ್, ಸ್ಪೀಕ್ಸ್ ಸ್ಪೀಕಿಂಗ್, ಪ್ಲೇ ಪ್ಲೇಡ್, ಪ್ಲೇಡ್ ಪ್ಲೇಸ್ ಪ್ಲೇಯಿಂಗ್. ಇವೆಲ್ಲನೂ ಮೇನ್ ವರ್ಬ್ಸ್. ಸೊ ದಿಸ್ ಆರ್ ದ 5 ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಮೇನ್ ವರ್ಬ್ಸ್. ಸೊ ನೀವು ರೀತಿಯಾಗಿ ಯಾವುದೇ ಒಂದು ಮೇನ್ ವರ್ಬ್ ತಗೊಳ್ಳಿ, ಆ್ಯಕ್ಷನ್ನ ರೆಫರ್ ಮಾಡೋಂಥ ಮೇನ್ ವರ್ಬ್ನ, ಅದಕ್ಕೆ 5 ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಮೇನ್ ವರ್ಬ್ಸ್ ನಾವು ಬಂದು ಕ್ರಿಯೇಟ್ ಮಾಡ್ಕೋಬೋದು. ಸೊ ಆಲ್ರೆಡಿ V1 V2 V3 ಇರುತ್ತೆ, ನಾವು ಅದು ಬಂದು V1+S V1+ing ನಾವೇ ಕ್ರಿಯೇಟ್ ಮಾಡ್ಕೋಬೋದು. ನಾನು ಬರ್ದಿರೋಂಥ ಗೋ, ಕಮ್, ಸ್ಪೀಕ್, ಪ್ಲೇ ಇವೆಲ್ಲನೂ ಮೇನ್ ವರ್ಬ್ಸೇ. ಇದರಲ್ಲಿ ಗೋ, ಕಮ್, ಸ್ಪೀಕ್ ಈ 3 ವರ್ಬ್ಸ್ನ ಬಂದು ಇರ್ರೆಗ್ಯುಲರ್ ವರ್ಬ್ಸ್ ಅಥವಾ ಸ್ಟ್ರಾಂಗ್ ವರ್ಬ್ಸ್ ಅಂತ ಕರಿತೀವಿ. ಯಾಕಂದರೆ ದೇ ಆರ್ ಡಿಫ್ರೆಂಟ್ ಇನ್ V2 V3 ನೋಡಿ, ಗೋ, ವೆಂಟ್, ಗಾನ್, ಕಮ್ ಕೇಮ್, ಸ್ಪೀಕ್ ಸ್ಪೋಕ್, ಸ್ಪೋಕನ್ ಡಿಫ್ರೆಂಟಾಗಿ ಬರ್ತಾ ಇದೆಯಲ್ಲ, ಅದಕ್ಕೆ ಇವುಗಳನ್ನ ಇರ್ರೆಗ್ಯುಲರ್ ವರ್ಬ್ಸ್ ಅಂತ ಕರಿತೀವಿ. ಬಟ್ ಇದನ್ನು ನೋಡಿ, ಪ್ಲೇ ಅನ್ನೋದು ಕೂಡ ಒಂದು ಮೇನ್ ವರ್ಬೇ, ಆದರೆ ಇದನ್ನು ರೆಗ್ಯುಲರ್ ವರ್ಬ್ ಅಂತ ಕರಿತೀವಿ ಅಥವಾ ವೀಕ್ ವರ್ಬ್ ಅಂತ ಕರಿತೀವಿ. ಬಿಕಾಸ್ ಇಟ್ ಈಸ್ ಎಂಡಿಂಗ್ ವಿತ್ ED ಇನ್ V2 and V3 V3 ಫಾರ್ಮಲ್ಲಿ ED ಫಾರ್ಮಲ್ಲಿ ಎಂಡ್ ಆಗುತ್ತೆ. ಅದಕ್ಕೆ ಇವುಗಳನ್ನ ಬಂದು ರೆಗ್ಯುಲರ್ ವರ್ಬ್ಸ್ ಅಂತ ಕರಿತೀವಿ. ಆ್ಯಂಡ್ ಈ ರೆಗ್ಯುಲರ್ ವರ್ಬ್ಸ್ ಬಂದು ನಾವು ಇಂಗ್ಲೀಷಲ್ಲಿ ಯೂಸ್ ಮಾಡೋಂಥ ವರ್ಬ್ಸಲ್ಲಿ ಒಂದು ಅರೌಂಡ್ 600 ಕಾಮನ್ ರೆಗ್ಯುಲರ್ ವರ್ಬ್ಸ್ ಇದೆ. ಅದಕ್ಕಿಂತ ಹೆಚ್ಚು ಕೂಡ ಇದೆ, ಆ್ಯಕ್ಚುಲಿ ಥೌಸಂಡ್ಸ್ ಆಫ್ ರೆಗ್ಯುಲರ್ ವರ್ಬ್ಸ್ ಇದೆ. ಬಟ್ ನೀವು ಇಂಗ್ಲೀಷಲ್ಲಿ ಫ್ಲೂಯೆಂಟಾಗಿ ಮಾತಾಡಬೇಕಂದ್ರೆ ನಿಮ್ಗೆ ಒಂದು ಅರೌಂಡ್ 600 ರೆಗ್ಯುಲರ್ ವರ್ಬ್ಸ್ ಗೊತ್ತಿದ್ದರೆ ಸಾಕು. ಇದು ನೋಡಿದ್ರೆ ಗೋ, ಕಮ್, ಸ್ಪೀಕ್ ಇವುಗಳನ್ನ ನಾವು ಇರ್ರೆಗ್ಯುಲರ್ ವರ್ಬ್ಸ್ ಅಂತ ಕರಿತೀವಿ. ಈ ಥರ ವರ್ಬ್ಸ್ ಬಂದು ನಮ್ಗೆ ಒಂದು ಅರೌಂಡ್ 150 ಕಾಮನ್ ಇರ್ರೆಗ್ಯುಲರ್ ವರ್ಬ್ಸ್ ಇದೆ. ಈ 150 ಕಾಮನ್ ಇರ್ರೆಗ್ಯುಲರ್ ವರ್ಬ್ಸ್ ನೀವು ಬಂದು ಪ್ರಾಕ್ಟೀಸ್ ಮಾಡಬೇಕಾಗಿದೆ. ಆ್ಯಕ್ಚುಲಿ ನೀವು ಸ್ಕೂಲ್ ಡೇಸಲ್ಲಿ ಕಾಲೇಜಲ್ಲಿ ಮಗ್ಗ ಮಾಡಿರ್ತೀರಾ, ಲೈಕ್ ಗೋ, ವೆಂಟ್, ಗಾನ್, ಕಮ್ ಕೇಮ್, ರೈಟ್, ರೋಟ್, ರಿಟರ್ನ್, ಸ್ಪೀಕ್ ಸ್ಪೋಕ್, ಸ್ಪೋಕನ್, ಈಟ್, ಏಟ್, ಯು ಹ್ಯಾವ್ ಫರ್ಗಾಟನ್, ಮರ್ತೋಗಿರ್ತೀರಾ ಬಿಕಾಸ್ ಯು ಡಿಡ್ ನಾಟ್ ಪ್ರಾಕ್ಟೀಸ್ ದೆಮ್. ಸೊ ಇವಾಗ ನೀವೇನು ಮಾಡಬೇಕಂದ್ರೆ ನಿಮ್ಗೆ ಇಂಗ್ಲೀಷಲ್ಲಿ ನೆಕ್ಸ್ಟ್ ಟೆನ್ಸಸ್ ಎಲ್ಲ ಗೊತ್ತಾಗಬೇಕಂದ್ರೆ ಈ ವರ್ಬ್ಸ್ ನೀವು ಪ್ರಾಕ್ಟೀಸ್ ಮಾಡಬೇಕು. ಪರ್ಟಿಕ್ಯುಲರ್ ಬಂದು ಇರ್ರೆಗ್ಯುಲರ್ ವರ್ಬ್ಸ್ ನೀವು ಪ್ರಾಕ್ಟೀಸ್ ಮಾಡಬೇಕು. ಇನ್ ಮೈ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಈ ರೆಗ್ಯುಲರ್ ಮತ್ತು ಇರ್ರೆಗ್ಯುಲರ್ ವರ್ಬ್ಸ್ ಡೀಟೇಲ್ಡಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಯಾವ ವರ್ಬ್ಸ್ ಇಂಪಾರ್ಟೆಂಟು, ಅದು ಹೆಂಗೆ ನಾವು ಪ್ರಾಕ್ಟೀಸ್ ಮಾಡಬೇಕು ಅನ್ನೋದು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಐ ವಿಲ್ ಪ್ರೊವೈಡ್ ದ ಕಂಪ್ಲೀಟ್ ಲಿಸ್ಟ್ ಆಫ್ ಇರ್ರೆಗ್ಯುಲರ್ ವರ್ಬ್ಸ್ ಆ್ಯಂಡ್ ಸಮ್ ಕಾಮನ್ ವರ್ಬ್ಸ್ ಆಫ್ ರೆಗ್ಯುಲರ್ ಅದು ಪ್ರೊವೈಡ್ ಮಾಡ್ತೀನಿ PDF ಫಾರ್ಮಲ್ಲಿ. ಯು ಕ್ಯಾನ್ ಡೌನ್ಲೋಡ್ ಆ್ಯಂಡ್ ಪ್ರಾಕ್ಟೀಸ್ ದೆಮ್. ಸೊ ಐ ವಿಲ್ ಅಪ್ಲೋಡ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. Okay, these are all about main verbs. Now let us move on to the second type of verbs in English, very important, that is auxiliary verbs. ಸೊ ಆಕ್ಸಿಲರಿ ವರ್ಬ್ಸ್ಗೆ ಇನ್ನೊಂದು ಹೆಸರು ಕೂಡ ಇದೆ, ಹೆಲ್ಪಿಂಗ್ ವರ್ಬ್ಸ್ ಅಂತ. ಯಾಕೆ ಇದನ್ನ ಹೆಲ್ಪಿಂಗ್ ವರ್ಬ್ಸ್ ಅಂತ ಕರಿತೀರಾ ಅಂತ ನಾನು ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೇನೆ. ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಆಕ್ಸಿಲರಿ ವರ್ಬ್ಸ್. ಸೊ ಇನ್ ಆಕ್ಸಿಲರಿ ವರ್ಬ್ಸ್ ವಿ ಹ್ಯಾವ್ ಅಗೈನ್ 2 types, ಪ್ರೈಮರಿ ಆಕ್ಸಿಲರಿ ವರ್ಬ್ಸ್ ಆ್ಯಂಡ್ ಮೋಡಲ್ ವರ್ಬ್ಸ್ ಅಂತ 2 types ಬರುತ್ತೆ. ಸೊ ಪ್ರೈಮರಿ ವರ್ಬ್ಸಲ್ಲಿ ಮತ್ತೆ ನಿಮಗೆ 3 types ಬರುತ್ತೆ, ಟು ಬಿ ವರ್ಬ್ಸ್, ಟು ಡೂ ವರ್ಬ್ಸ್ ಮತ್ತು ಟು ಹ್ಯಾವ್ ವರ್ಬ್ಸ್ ಅಂತ. ಈ ಟು ಬಿ ವರ್ಬ್ಸಲ್ಲಿ ನೋಡಿದ್ರೆ ಆಮ್, ಈಸ್, ಆರ್, ವಾಸ್, ವೇರ್, ಬಿ, ಬೀನ್, ಬೀಯಿಂಗ್ ಈ 8 ವರ್ಡ್ಸ್ನ ಬಂದು ಟು ಬಿ ವರ್ಬ್ಸ್ ಅಂತ ಕರಿತೀವಿ. ಆಲ್ರೆಡಿ ನಿಮಗೆ ಒಂದು ಬೇಸಿಕ್ ಐಡಿಯಾ ಗೊತ್ತಿರುತ್ತೆ ಇದಕ್ಕೆ, ಆಮ್, ಈಸ್, ಆರ್, ವಾಸ್, ವೇರ್ ಹೆಂಗೆ ಯೂಸ್ ಮಾಡಬೇಕಂತ. ಬಟ್ ನಿಮಗೆ ಬಿ, ಬೀನ್, ಬೀಯಿಂಗ್ ಈ ಪದಗಳನ್ನ ಏನು ಅರ್ಥ ಬರುತ್ತೆ ಅದನ್ನ ಹೆಂಗೆ ಯೂಸ್ ಮಾಡಬೇಕಂತ ಗೊತ್ತಿರಲ್ಲ. ಐ ವಿಲ್ ಟೀಚ್ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಆ್ಯಂಡ್ ನೆಕ್ಸ್ಟ್ ಯು ಸಿ ಟು ಡೂ ವರ್ಬ್ಸ್ ವಿ ಹ್ಯಾವ್ ಓನ್ಲಿ 3 ವರ್ಬ್ಸ್, ಡೂ, ಡಸ್, ಡಿಡ್. ಈ 3 ಪದಗಳನ್ನ ಟು ಡೂ ವರ್ಬ್ಸ್ ಅಂತ ಕರಿತೀವಿ. ಸೊ ದೇ ಆರ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ವಿ ವಿಲ್ ಅಂಡರ್ಸ್ಟ್ಯಾಂಡ್ ಇನ್ ದ ಟೆನ್ಸಸ್ ಕ್ಲಾಸಸ್ ಅಬೌಟ್ ದಿಸ್ ಟು ಡೂ ವರ್ಬ್ಸ್. ಅದೇ ರೀತಿಯಾಗಿ ಟು ಹ್ಯಾವ್ ವರ್ಬ್ಸ್ ನಮಗೆ 3 ಟು ಹ್ಯಾವ್ ವರ್ಬ್ಸ್ ಬರುತ್ತೆ, ಹ್ಯಾವ್, ಹ್ಯಾಸ್, ಹ್ಯಾಡ್. ಈ ಪದಗಳ ಬಗ್ಗೆ ನಾನು ನಿಮಗೆ ಟೆನ್ಸಸ್ ಎಕ್ಸ್ಪ್ಲೈನ್ ಮಾಡುವಾಗ ಡೀಟೇಲಾಗಿ ಲರ್ನ್ ಮಾಡೋಣ. ಸೊ ದಿಸ್ ಆರ್ ಆಲ್ ಪ್ರೈಮರಿ ಆಕ್ಸಿಲರಿ ವರ್ಬ್ಸ್. ನೆಕ್ಸ್ಟ್ ಈ ಆಕ್ಸಿಲರಿ ವರ್ಬ್ಸಲ್ಲಿ ಸೆಕೆಂಡ್ ಟೈಪ್ ನೋಡಿದ್ರೆ ಮೋಡಲ್ ವರ್ಬ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. The verbs can, could, will, would, may, might, shall, should, use to, out to, supposed to, likely to, dare ಈ ಥರ ಪದಗಳನ್ನ ಬಂದು ಮೋಡಲ್ ವರ್ಬ್ಸ್ ಅಂತ ಕರಿತೀವಿ. ದೇ ಆರ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆ, ವಿ ಯೂಸ್ ದೀಸ್ ವರ್ಬ್ಸ್ ವಿತ್ ದ ಮೇನ್ ವರ್ಬ್ಸ್ ಆ್ಯಂಡ್ ದೀಸ್ ವರ್ಬ್ಸ್ ಆಲ್ಸೋ ಈ ಟು ಬಿ ವರ್ಬ್ಸ್, ಟು ಡೂ ವರ್ಬ್ಸ್, ಟು ಹ್ಯಾವ್ ವರ್ಬ್ಸ್ ಈ ಆಕ್ಸಿಲರಿ ವರ್ಬ್ಸ್ ಎಲ್ಲ ಬಂದು ಈ ಮೇನ್ ವರ್ಬ್ಸ್ ಜೊತೆ ಯೂಸ್ ಮಾಡ್ತೀವಿ. ಅದಕ್ಕೆ ಆ್ಯಕ್ಚುಲಿ ಇವುಗಳಿಗೆ ನೋಡಿ ನಾನು ಹೆಲ್ಪಿಂಗ್ ವರ್ಬ್ಸ್ ಅಂತ ಕರಿತೀನಲ್ಲ. ಯಾಕೆ ಇವುಗಳನ್ನ ಹೆಲ್ಪಿಂಗ್ ವರ್ಬ್ಸ್ ಅಂತ ಕರಿಬೋದು ಅಂದರೆ ಸಮ್ಟೈಮ್ಸ್ ದಿಸ್ ಟು ಬಿ ವರ್ಬ್ಸ್, ಟು ಡೂ ವರ್ಬ್ಸ್, ಟು ಹ್ಯಾವ್ ವರ್ಬ್ಸ್ನ ಬಂದು ಈ V1 ವರ್ಬ್ಸ್ ಮತ್ತು V3 V1+ing ವರ್ಬ್ ಜೊತೆ ನಾವು ಯೂಸ್ ಮಾಡ್ತೀವಿ. ಈ V1 ಆ್ಯಂಡ್ V3 V1+ing ಯೂಸ್ ಮಾಡಬೇಕಂದ್ರೆ ವಿ ನೀಡ್ ದ ಹೆಲ್ಪ್ ಆಫ್ ದೀಸ್ ವರ್ಬ್ಸ್. ಅದರಿಂದ ಇವುಗಳನ್ನ ಬಂದು ಹೆಲ್ಪಿಂಗ್ ವರ್ಬ್ಸ್ ಅಂತ ಕರೀಬೋದು. ಆ್ಯಂಡ್ ಇವುಗಳಲ್ಲಿ ಕೆಲವೊಂದು ಪದಗಳನ್ನ ಈ ಟು ಬಿ ವರ್ಬ್ಸ್ ಮತ್ತು ಟು ಡೂ ವರ್ಬ್ಸ್, ಟು ಹ್ಯಾವ್ ವರ್ಬ್ಸ್ನ ನಾವು ಬಂದು ಮೇನ್ ವರ್ಬ್ಸ್ ಕೂಡ ಯೂಸ್ ಮಾಡ್ಕೋಬೋದು.
ಸೊ ಲೈಕ್ V1 V2 V3 ಆಗಿ ಈ ಪದಗಳು ಕೂಡ ಯೂಸ್ ಮಾಡ್ಕೋಬೋದು. ಇದು ಹೆಂಗೆ ಮೇನ್ ಆಗುತ್ತೆ ಮತ್ತು ಹೆಲ್ಪಿಂಗ್ ವರ್ಬ್ ಯಾವಾಗ ಯೂಸ್ ಮಾಡಬೇಕು ಅನ್ನೋದನ್ನ ಟೀಚ್ ಮಾಡುವಾಗ ಇವುಗಳನ್ನ ಹೆಂಗೆ ನಾವು ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡ್ಕೋಬೋದು ಮತ್ತು ಮೇನ್ ವರ್ಬ್ ಯೂಸ್ ಮಾಡ್ಕೋಬೋದು ಅಂತ ಡೀಟೇಲಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಸೊ ದೀಸ್ ಆಲ್ ಅಬೌಟ್ ದ ಡೆಫಿನೇಷನ್, ಫಂಕ್ಷನ್ಸ್ ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ವರ್ಬ್ಸ್. ಸೊ ಈ ಒಂದು ಬೇಸಿಕ್ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿದ್ರೆ ಲರ್ನಿಂಗ್ ಅಬೌಟ್ ಟೆನ್ಸಸ್, ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್, ಡೈರೆಕ್ಟ್ ಸ್ಪೀಚ್, ಇಂಡೈರೆಕ್ಟ್ ಸ್ಪೀಚ್ ಇದೆಲ್ಲ ಗ್ರಾಮರ್ ಟಾಪಿಕ್ಸ್ ನಿಮ್ಗೆ ಈಸಿಗೆ ಅರ್ಥ ಆಗುತ್ತೆ. ಆ್ಯಂಡ್ ಗ್ರಾಮರ್ ವಿಲ್ ಬಿಕಮ್ ವೆರಿ ಈಸಿ ಆ್ಯಂಡ್ ಯು ವಿಲ್ ಬಿಕಮ್ ಮೋರ್ ಕಾನ್ಫಿಡೆಂಟ್ ಇನ್ ಮೇಕಿಂಗ್ ದ ಸೆಂಟೆನ್ಸಸ್ ಆ್ಯಂಡ್ ಯು ಕ್ಯಾನ್ ಸ್ಟಾರ್ಟ್ ಸ್ಪೀಕಿಂಗ್ ಕಾನ್ಫಿಡೆಂಟ್ ಆ್ಯಂಡ್ ಫ್ಲೂಯೆಂಟ್ ಇಂಗ್ಲೀಷ್. ಸೊ ಐ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ. ಸೊ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿತ್ತು ಅಂದ್ಕೊಳ್ತೀನಿ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಆ್ಯಂಡ್ ಮೀಟ್ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್, ಬೈ ಬಾಯ್.